ವೆಹಿಕಲ್‌ಗೆ ಲೋಡ್ ಮಾಡೋ ಕ್ಲಿಪ್ ಮಿಸ್ ಆಗಿತ್ತು ಲಾಸ್ಟ್ ಟೈಮು. ಅದನ್ನ ಈಗ ಹಾಕ್ತಾ ಇದ್ದೀನಿ. ಇವರಿದ್ದಾರಲ್ಲ ರಾಜೇಶ್ ಅಂತ ಹೇಳ್ಬಿಟ್ಟು, ಇವ್ರು ತುಂಬಾ ಎಫಿಷಿಯಂಟ್ ವರ್ಕರ್. ತುಂಬಾನೇ ವೆಲ್ ಆರ್ಗನೈಸ್ಡ್ ಆಗಿ ಪ್ಯಾಕ್ ಮಾಡಿ ಕ್ಲೀನ್, ನೀಟ್ ವರ್ಕ್ ಮಾಡಿದ್ರವರು. ಇವರು ಇಬ್ರುನು ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಮಾಡಿದ್ರು. ಬಟ್ ಹಿ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು. ರಾಜೇಶ್ ಈಸ್ ದ ಲೀಡರ್ ಅಂತ ಹೇಳ್ಬೋದು ಅಲ್ಲಿ ಅವರಿಗೆ. ತುಂಬಾನೇ ಚೆನ್ನಾಗಿ ಪ್ಯಾಕಿಂಗ್ ಆ್ಯಂಡ್ ಅಲ್ಲಿಗೆ ಬೆಂಗಳೂರಿಗೂ ತಲುಪಿಸಿದ್ದು ಅಷ್ಟೇನೆ. ಆ್ಯಂಡ್ ಅಲ್ಲಿನೂ ಸಹ ಅನ್ಲೋಡಿಂಗ್ ಮಾಡುವಾಗ್ಲೂ ಒಂದು ಯಾವ ಥಿಂಗ್‌ನೂ ಹಾಳಾಗಿರಲಿಲ್ಲ. ಎಲ್ಲ ಚೆನ್ನಾಗೇ ಇತ್ತು. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ತುಂಬ ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಇದು ನನ್ನ ಪ್ರೀವಿಯಸ್ ಮೂವಿಂಗ್ ಔಟ್ ವ್ಲಾಗ್ದು ನೆಕ್ಸ್ಟ್ ಕಂಟಿನ್ಯೂಯೇಷನ್ ವಿಡಿಯೋ ಪಾರ್ಟ್ 2. ನಾವಿಲ್ಲಿ ಅತುಲ್ ಅವರಿಗೆ ಬಾಯ್ ಹೇಳಿಬಿಟ್ಟು ಅವ್ರಿಗೆ ಕಾಲ್ ಮಾಡ್ಲಿಕ್ಕೆ ಹೇಳಿ ಇಲ್ಲಿಂದ ಹೊರಟ್ವಿ, ಮಂಗಳೂರಿನಿಂದ ಬೆಂಗಳೂರಿಗೆ. ನಾನಲ್ಲಿ ಹೇಳ್ತಾ ಇದ್ದೆ ಅನ್ಲೋಡಿಂಗ್ ಮಾಡುವಾಗ ಎಲ್ಲ ಚೆನ್ನಾಗಿ ಮಾಡಿದ್ರು ಬೆಂಗಳೂರಲ್ಲಿ ಅಂತೆಲ್ಲ ಹೇಳ್ತಾ ಇದ್ನಲ್ವಾ. ಇದು ಆಲ್ರೆಡಿ ನಾವು ಶಿಫ್ಟ್ ಆಗಿದ್ದೀವಿ ಬೆಂಗಳೂರಿಗೆ. ಇದನ್ನು ನಾನು ಹೇಳಿದ್ದೆ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ. ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ವಿಡಿಯೋನಲ್ಲಿ ಹೇಳಿದ್ದೆ ನಾನು ಬೆಂಗಳೂರು ಶಿಫ್ಟ್ ಆಗಿದ್ದೀವಿ ಅಂತ ಹೇಳಿ. ಸೊ ನಾನಿದು ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಅಲ್ಲಿ ನಾವು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಅದಕ್ಕೆಲ್ಲ ಟೈಮ್ ಬೇಕಾಯಿತು. ಕ್ಲೈಮೇಟ್ ತುಂಬಾನೇ ವೇರಿ ಆಗುತ್ತಲ್ವ ಇಲ್ಲಿಗೆ ಮಂಗಳೂರು ಟು ಬೆಂಗಳೂರು. ಸೊ ನಮಗೆ ಅಡ್ಜಸ್ಟ್ ಆಗೋದು, ಎಸ್ಪೆಷಲಿ ನನಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಯಿತು. ಸೊ ಇವಾಗ ಓಕೆ, ಚೆನ್ನಾಗಿದ್ದೀವಿ ಎಲ್ರೂ. ಈಗ ಹೊರಟಿದ್ದು ಇಲ್ಲೇ ಮಂಗಳೂರಲ್ಲೇ ತಿಂಡಿ ತಿನ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. You say you need your space, then pull me close. I read your silence, louder than most. One day you're warm, the next day you're cold. ನಾವು ಉಜಿರೆ ಹೋಟೆಲ್ ಓಷನ್ ಪರ್ಲಲ್ಲಿ ತಿಂಡಿ ತಿನ್ಕೊಂಡು ಇಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಅಂದ್ಕೊಂಡಿದ್ವಿ ಧರ್ಮಸ್ಥಳಕ್ಕೆ ಬಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿಬಿಟ್ಟೇ ಹೋಗಬೇಕು ಅಂತ. ಯಾಕೆಂದರೆ ಅಲ್ಲಿ ಮಂಗಳೂರಲ್ಲೆಲ್ಲ ಸುತ್ತಮುತ್ತ ದೇವರುಗಳನ್ನ ಭೇಟಿ ಮಾಡಿದ್ವಲ್ಲ, ಅದಕ್ಕೆ ಇದೊಂದು ಮಿಸ್ ಆಗೋದು ಬೇಡ ಅಂಥೇಳಿ ಇಲ್ಲಿ ಧರ್ಮಸ್ಥಳಕ್ಕೆ ಬಂದ್ವಿ. ತುಂಬಾ ರಶ್ ಇತ್ತು, ಕ್ಯೂನಲ್ಲಿ ನಿಲ್ಲೋಕೆ ಆಗ್ತಿರ್ಲಿಲ್ಲ. ಸೊ ಹೊರಗಡೆಯಿಂದನೇ ಕೈ ಮುಗಿದ್ಬಿಟ್ಟು ಹೊರಟ್ವಿ. ಆ್ಯಕ್ಚುಲಿ ಆ ಟೈಮ್‌ನಲ್ಲಿ ಅಲ್ಲೆಲ್ಲ ರೋಡ್ ರಿಪೇರ್ ವರ್ಕ್ ನಡೀತಾ ಇತ್ತು. ನಾವು ಮಂಗಳೂರು ಟು ಬ್ಯಾಂಗ್ಳೂರ್ ಹೋಗ್ಬೇಕಿತ್ತಲ್ವಾ. ಸೊ ಅಲ್ಲಿ ರೋಡ್ ರಿಪೇರ್ ಇದ್ದಿದ್ರಿಂದ ನಾವು ಯಾವ ಕಡೆ ಡೈವರ್ಷನ್ ತಗೊಂಡು ಹೋಗಬೇಕು ಗೊತ್ತಿರಲಿಲ್ಲ. ಅಲ್ಲೊಬ್ರು ಟೂ ವೀಲರ್‌ನವರಿಗೆ ಕೇಳಿದ್ವಿ. ಅವರು ಮುಂದೆನೇ ಅವ್ರು ಟೂ ವೀಲರಲ್ಲೇ ಕರ್ಕೊಂಡು ಹೋದ್ರು. ಮುಂದೆ ಅವ್ರು ಹೋಗ್ತಾ ಇದ್ರು, ನಾವು ಹಿಂದೆ ಹೋಗ್ತಾ ಇದ್ವಿ. ಬಟ್ ಆ ರೋಡ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಾನು ಕ್ಯಾಮ್ರಾ ಆನ್ ಮಾಡಿ ಅದು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅಷ್ಟು ಫಸ್ಟ್ ಅದನ್ನ ನೋಡ್ಬಿಡೋಣ ಅಂತ ಅದನ್ನು ಕಣ್ಣು ತೆಗಿಯೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಇದು ಇಷ್ಟು ತೆಗೆದಿದ್ದು ನಾನು. ತುಂಬಾನೇ ಚೆನ್ನಾಗಿತ್ತು ಮಾತ್ರ. ಈ ರೋಡಂತೂ ನಾವು ನೋಡಿರಲಿಲ್ಲ. ಈಗ ಇಲ್ಲಿ ಶಿರಾಡಿ ಘಾಟ್ ರೋಡ್‌ಗೆ ಅವ್ರು ನಮ್ಮನ್ನು ತಲುಪಿಸಿದ್ರು. ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ. ಅಂದ್ಕೊಂಡ್ವಿ, ಹೇಳ್ಕೊಂಡ್ವಿನು ಸಹ. ಅವರು ಮತ್ತೆ ಸಿಗಲಿಲ್ಲ ಅವರು. ಹಾಗೆ ತೋರಿಸ್ಬಿಟ್ಟು ಹಾಗೆ ಹೋಗೇ ಬಿಟ್ರು. ಬಟ್ ತುಂಬಾನೇ ಅದೊಂಥರ ಆ, ಏನೋ ಒಂಥರ ಮಿರಾಕಲ್ ಥರ ಅನ್ನಿಸ್ಬಿಡ್ತು ನಮಗೆ. ಅಂದರೆ ನಮಗೆ ಈ ರೋಡೇ ಗೊತ್ತಿಲ್ಲ. ಒಂಥರ ಬಂದ್ಬಿಟ್ಟು ಯಾರೋ ಒಂಥರ ಅಪರಿಚಿತರಲ್ವಾ ಅವರು. ಗೊತ್ತಿಲ್ಲ ಏನಿಲ್ಲ. ಜಸ್ಟ್ ಒಂದು ಮಾತು ಕೇಳಿದ್ದಕ್ಕೇನೆ ಟೂ ವೀಲರಲ್ಲಿ ಅವ್ರ ಮುಂದೆ ಮುಂದೆ ಈಗ ನಾನು ಫಾಲೋ ಮಾಡಿ ಅಂತ ಜಾಸ್ತಿ ಮಾತಾಡಲೂ ಇಲ್ಲ ಅವರು ತುಂಬ. ಸುಮ್ಮನೆ ಹಾಗೆ ಹೋಗ್ತಾ ಇದ್ರು, ಹೋಗ್ತಾ ಇದ್ರು. ಆಮೇಲೆ ಅವ್ರು ಎಲ್ಲಿ ಹೋದ್ರು ಅಂತನೂ ಗೊತ್ತಾಗಲಿಲ್ಲ ನಮಗೆ. ಸೀದಾ ನಾವು ಮೇನ್ ರೋಡ್ ರೀಚ್ ಆದ್ವಿ, ಬಟ್ ಅವ್ರು ಕಾಣಲೇ ಇಲ್ಲ. ಬಟ್ ಇದೊಂಥರ ಅಜೀಬ್ ಅನಿಸ್ಬೋದು. ಬಟ್ ನಮಗಂತೂ ಒಂಥರ ಶಾಕ್, ಒಂಥರ ಖುಷಿ, ತುಂಬ ಎಕ್ಸೈಟ್‌ಮೆಂಟಲ್ಲಿದ್ವಿ ನಾವು. ಆ ಇನ್ಸಿಡೆಂಟ್ ಆದಾಗ ಅದು ಆ ರೋಡಲ್ಲಿ ಬಂದಿದ್ದು ಅದೆಲ್ಲ ತುಂಬ ಚೆನ್ನಾಗಿತ್ತು ಆ ರೋಡ್ ಮಾತ್ರ. ಯಾರಾದರೂ ಗೊತ್ತಿದ್ರೆ ಹೇಳಿ ಆ ರೋಡ್ ಯಾವುದು, ಯಾವ ಊರ್ದು ಅಂತ ಹೇಳಿ. ನಾವು ಅದೆಲ್ಲ ನೋಡ್ಲಿಕ್ಕೂನು ಸಹ ನಮ್ಗಾಗಲಿಲ್ಲ. ನಾವು ಅವ್ರನ್ನೇ ಫಾಲೋ ಮಾಡಬೇಕಿತ್ತಲ್ಲ, ನಾವು ಮತ್ತೆ ಮಿಸ್ ಆಗಿಬಿಟ್ರೆ ರೋಡ್ ಅಂತ ಹೇಳಿ. ಗೊತ್ತಿಲ್ಲದೆ ಇರೋ ರೋಡ್ ಅಲ್ವಾ, ಅದಕ್ಕೇನೆ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿನೂ ಸಹ ವ್ಯೂ. ಇದು ಸಕಲೇಶಪುರದ ಹತ್ರ ತುಂಬಾನೇ ಇದು ರೋಡ್ ಬ್ಲಾಕ್ ಆಗಿತ್ತು ಇಲ್ಲಂತೂ. ಅದೇನೋ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಎಲ್ಲ JCB ವರ್ಕ್ ಎಲ್ಲ ನಡೀತಾ ಇತ್ತು. ತುಂಬ ಹೊತ್ತಾಯಿತು ಇಲ್ಲಿನೂ ಸಹ ವೆಹಿಕಲ್ಸ್ ಎಲ್ಲ ಮೂವ್ ಆಗೋದು. ನಾನು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿರೋದಷ್ಟೇ. ತುಂಬ ವೆಯ್ಟ್ ಮಾಡಿದ್ವಿ ಇಲ್ಲೂನು. ನಾವು ಆಲ್ರೆಡಿ ಜರ್ನಿ ಮಾಡಿದ್ದು, ಇಲ್ಲಿ ಇಷ್ಟು ವೆಯ್ಟ್ ಮಾಡೋದು, ಇದೆಲ್ಲ ಒಂಥರ ಸಾಕನ್ನಿಸ್ತಿತ್ತು. ಯಾಕಪ್ಪ ನಮ್ದು ಲೇಟ್ ಆಗಿಬಿಡುತ್ತೆ ಹೋಗೋದು, ರೀಚ್ ಆಗೋದು ಅಂತ ಅನ್ನಿಸ್ತಿತ್ತು.
ಬಟ್ ಹೇಗೋ ಒಟ್ಟು ಮೂವ್ ಆಯಿತು ಗಾಡಿಯೆಲ್ಲ. ನೆಕ್ಸ್ಟ್ ನಾವು ಒಂದು ಹೋಟೆಲಿಗೆ ಹೋದ್ವಿ. ಅಲ್ಲೇ ಅದ್ರ ಹೆಸರು ಏನೋ ಸೂರ್ಯನೋ ಶಿವಸಾಗರ ಏನೋ ಇದೆ ಮೋಸ್ಟ್ಲಿ. ಚೆನ್ನಾಗಿತ್ತು ಹೋಟೆಲ್ ದೊಡ್ಡದಾಗಿ. ಅಲ್ಲಿದ್ದು ಸರೌಂಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಏನು ಸ್ನ್ಯಾಕ್ಸು ಊಟ ಮಾಡಿದ್ವೋ ನೆನಪಿಲ್ಲ. ಒಟ್ಟು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. You say you need your space, then pull me close. I read your silence, louder than most. One day you're warm, the next day you're cold. Got me second guessing what I already know. I give you love, but you ration yours. But you ration yours. You open up just to close the door. Just to close the door. I stay up late trying to read your mind. ಇದು ನೆಲಮಂಗಲ. ಇಲ್ಲೂ ತುಂಬ ಟ್ರಾಫಿಕ್. ಎಲ್ಲ ನಿಧಾನಗೆ ಮೂವ್ ಆಗ್ತಾ ಇತ್ತು ವೆಹಿಕಲ್ಸ್. ನಾವು ಇದು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಪ್ರೆಸ್ಟೀಜ್ ಜಿಂದಾಲ್ ಸಿಟಿಗೆ. You say you need your space, then pull me close. I read your silence. ಪ್ಯಾಕರ್ಸ್ನವರು ನಮಗಿನ ಮೊದಲೇನೆ ಬೆಂಗಳೂರು ರೀಚ್ ಆಗಿದ್ರು. ಅಲ್ಲಿ PJCನಲ್ಲಿ ಆಫ್ಟರ್ 7 ಎಂಟ್ರಿ ಅಲೋ ಇರಲಿಲ್ಲ. ಅವರಿಗೆ ಕಾಲ್ ಮಾಡಿ ಹಸ್ಬೆಂಡ್ ಹೇಳಿದ್ರು. ಅಂಡ್ ಅವ್ರಿಗೂ ಗೊತ್ತಿತ್ತು ಈ ಥರ ಸುಮಾರು ಅವ್ರೂ ಎಲ್ಲ ವರ್ಕ್ ಮಾಡಿದಾರಲ್ಲ, ಹಾಗಾಗಿ ಅವ್ರದ್ದು ಆಫೀಸ್ ಮೀನ್ಸ್ ಕಂಪ್ನಿ ಆಫೀಸ್ ಹತ್ರನೇ ಹಾಲ್ಟ್ ಮಾಡ್ಕೊಂಡಿದ್ರು ನಮ್ಮ ವೆಹಿಕಲ್ನ. ಇಲ್ಲಿ ಬಂದ ತಕ್ಷಣನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪವನ್ ಒಂದು ರೂಮ್ನಲ್ಲಿ ಇದು ರೋಬೋ ಕ್ಲೀನರ್ ಇಟ್ಟಿದ್ದ. ನಾನು ಹೊರಗಡೆ ವ್ಯಾಕ್ಯೂಮ್ ಕ್ಲೀನ್ ಮಾಡ್ತಾ ಇದ್ದೆ. ನಾವು ಆಲ್ರೆಡಿ ಕ್ಲೀನ್ ಮಾಡಿಸಿ ಹೋಗಿದ್ವಿ ನೋ ಬ್ರೋಕರ್ ಹತ್ರ, ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ ಆಗ. ಬಟ್ ನಾವು ಆಲ್ರೆಡಿ ಒಂದು 10 to 15 ಡೇಸ್ ಆಗಿತ್ತು ಅನ್ಸುತ್ತೆ. ಮತ್ತೇನೆಲ್ಲ ಡಸ್ಟ್ ಇರುತ್ತಲ್ಲ ಅಂಥೇಳಿ ಒಂದ್ಸರಿ ವ್ಯಾಕ್ಯೂಮ್ ಕ್ಲೀನ್ ಆ್ಯಂಡ್ ರೋಬೋ ಕ್ಲೀನ್ ಮಾಡ್ಕೊಂಬಿಟ್ರೆ ಕ್ಲಿಯರ್ ಆಗುತ್ತೆ ಎಲ್ಲ ಡಸ್ಟ್ ಇರೋದು. ನಾಳೆ ಮತ್ತು ಅವರು ಎಲ್ಲ ಅನ್ಲೋಡಿಂಗ್ ಮಾಡುವಾಗ ಈಸಿ ಆಗುತ್ತೆ ಅಂದ್ಕೊಂಡು ಮಾಡಿದ್ವಿ. ನಾವು ಹಾಗೆಯೇ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಹತ್ತಿರದಲ್ಲೇ ಇದೊಂದು ಹೋಟೆಲ್ನಲ್ಲಿ ಸ್ಟೇ ಮಾಡಿದ್ವಿ. ಯಾಕೆಂದರೆ ಬೇಗ ಬರಬೇಕಿತ್ತು, ಮಾರ್ನಿಂಗ್ ನಮ್ದು ಹಾಲು ಉಗ್ಸೋದು ಎಲ್ಲ ಇತ್ತಲ್ವ, ಹಾಗಾಗಿ. ನೆಕ್ಸ್ಟ್ ಡೇ ಮಾರ್ನಿಂಗೇ ಬಂದುಬಿಟ್ಟು ಹಾಲು ಉಗ್ಸಿದ್ವಿ. ಏಕೆಂದರೆ ನಮಗೆ ಅವರು ಪ್ಯಾಕರ್ಸ್ನವರು ಇಲ್ಲಿ ಬರೋ ಅಷ್ಟರೊಳಗಡೆನೆ ನಮ್ದು ಈ ಕೆಲಸ ಮುಗಿಬೇಕಿತ್ತು. ಅವರು ಅನ್ಲೋಡಿಂಗ್ ಎಲ್ಲ ಮಾಡುವಾಗ ನಾವು ಸ್ವಲ್ಪ ಹೇಳಬೇಕಿತ್ತಲ್ಲ ಯಾವ್ದು ಸಾಮಾನು ಎಲ್ಲಿಡಬೇಕು ಅಂಥೇಳಿ, ಅದಕ್ಕೇನೆ. ಇದು ಅನ್ಲೋಡಿಂಗ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಆ್ಯಕ್ಚುಲಿ ಅನ್ಲೋಡಿಂಗ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಹೇಗೋ ಮಿಸ್ ಆಗಿಬಿಟ್ಟಿದೆ. ಅದೊಂದು ತುಂಬಾ ಬೇಜಾರಾಯಿತು ನಂಗಂತೂ. ಅದು ಹೇಗೆ ಮಿಸ್ ಆಯಿತು ಗೊತ್ತಿಲ್ಲ. ಮೋಸ್ಟ್ಲಿ ನನಗೇನು ಅನಿಸುತ್ತೆ ಅಂತ ಹೇಳಿದರೆ, ನಾನು ಈ ಏರ್ ಡ್ರಾಪಲ್ಲಿ ಐಫೋನಿಂದ ಮ್ಯಾಕ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೆ. ಆಗ ತುಂಬ ಸ್ಟಫ್ ಇತ್ತಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಹಾಗಾಗಿ ಅಲ್ಲೆಲ್ಲೋ ಹೇಗೋ ಮಿಸ್ ಆಗಿದೆ ಅಂತ ನಂಗನ್ಸುತ್ತೆ. ಅಂದರೆ ನಾನು ಫುಲ್ಲು ಚೆಕ್ ಮಾಡೋದು, ಹಾಕೋದು, ಚೆಕ್ ಮಾಡೋದು, ಹಾಕೋದು ಮಾಡಿ ಕೊನೆಗೆ ನಾನು ಅದು ಸ್ವಲ್ಪ ಸ್ಟ್ರಕ್ ಆಗ್ತಾ ಇತ್ತು. ಹಾಗಾಗಿ ಅಲ್ಲೇ ಎಲ್ಲೋ ಮಿಸ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅದೊಂದು ಮಿಸ್ ಆಗಿದೆ. ಈಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು AC ನವರು ಫಿಕ್ಸ್ ಮಾಡೋದಕ್ಕೆ ಬಂದಿದ್ದು. ಎಷ್ಟು ಟೈಮ್ ತೊಗೊಂಡ್ರು ಅಂದರೆ ಒಂದು 4 to 4.5 ಅವರ್ ಮೇಲೇನೆ ಆಯಿತು. ಅಷ್ಟು ಟೈಮ್ ತೊಗೊಂಡ್ರು. ತುಂಬ ಟೈಮ್ ಆಯಿತು ಇದಕ್ಕೆ. ಎಷ್ಟು ಟೋಟಲ್ 1, 2, 3 AC ಗಳನ್ನ ಫಿಕ್ಸ್ ಮಾಡೋದು ಅಷ್ಟೊತ್ತಾಯಿತು. ಒಟ್ಟು ಇಡೀ ದಿನ ಬರೀ ಅದರಲ್ಲೇ ಕಳೆದೋಯ್ತು. ನೋಡಿ ಮನೆಯೆಲ್ಲ ಫುಲ್ಲು ಥಿಂಗ್ಸ್ ಎಲ್ಲ ಹಾಗೇ ಇದ್ದಾವೆ, ಇನ್ನೂ ಏನೂ ಮಾಡ್ಕೊಂಡಿಲ್ಲ. ಬಟ್ ಅವ್ರೇನಂದರೆ ಯಾವ್ಯಾವ ರೂಮಲ್ಲಿ ಇತ್ತಲ್ಲ ಅಲ್ಲಿ ಮಂಗಳೂರಲ್ಲಿ, ಹಾಗೆಯೇ ಇಲ್ಲಿ ಇದನ್ನು ಈ ರೂಮಲ್ಲಿ ಇಡೋದಾ, ಮಾಸ್ಟರ್ ಬೆಡ್ರೂಮ್ದು ಈ ರೂಮಲ್ಲಿ ಇಡೋದಾ, ಸ್ಟಡಿ ರೂಮ್ದು ಈ ರೂಮಲ್ಲಿ ಇಡೋದಾ ಅಂತೆಲ್ಲ, ಮಕ್ಕಳದ್ದು ರೂಮ್ದು ಈ ರೂಮಲ್ಲಿ ಇಡೋದಾ ಕೇಳಿ ಎಲ್ಲ ಅವರೇ ತುಂಬಾ ಅನ್ಪ್ಯಾಕಿಂಗ್ ಮಾಡಿ ಜೋಡಿಸಿದ್ರು. ಕಿಚನ್ದಂತೂ ಸುಮಾರು ಅನ್ಪ್ಯಾಕಿಂಗ್ ಮಾಡಿ ಎಲ್ಲ ಅಲ್ಲಲ್ಲಿ ಜೋಡಿಸಿ ಇಟ್ಟಿದ್ರು. ನಾನು ಆಮೇಲೆ ಎಲ್ಲಿ ಬೇಕೋ ನನ್ನ ಕನ್ವೀನಿಯೆಂಟ್ ಪ್ರಕಾರ ಇಟ್ಕೊಂಡೆ ನಾನು. ಮತ್ತು ಇಲ್ಲಿ ವಾಟರ್ ಪ್ಯೂರಿಫೈಯರ್ಗೂ ಅದು ಪ್ಲೇಸ್ ಇದು ಮಾಡಿಬಿಟ್ಟು ಅದನ್ನೊಂದು ಹ್ಯಾಂಗ್ ಮಾಡೋದಿತ್ತು. ಇಲ್ಲಿ ಒಂದು ಕಟ್ಟೆ ಥರ ಇತ್ತು, ಅಲ್ಲೇನೆ ಅದ್ರ ಮೇಲೇನೆ ನಾವು ಸದ್ಯಕ್ಕೆ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ವಿ. ಈಗ ಅವ್ರು ಬಂದಿದ್ರಲ್ವ AC ನವರು, ಅವರೇನೆ ಅಲ್ಲಿ ಸ್ವಲ್ಪ ಡ್ರಿಲ್ಲಿಂಗ್ ಮಾಡಿಬಿಟ್ಟು ಅದನ್ನು ಫಿಕ್ಸ್ ಮಾಡಿ ಕೊಡ್ತೀನಿ ಅಂತ ಹೇಳಿದರು.
ಸೊ ಇಲ್ಲಿ ನಾನು ಒಂದು ಲೋಡ್ ಬಟ್ಟೆನೂ ಸಹ ಹಾಕಿದ್ದೀನಿ. ಅಲ್ಲಿ ಅಲ್ಲಿದು ಸ್ವಲ್ಪ ಇತ್ತು ಮಂಗಳೂರಿಂದ ಬರುವಾಗಿದ್ದು ಸ್ವಲ್ಪ ಅವತ್ತಿನ ದಿನದ್ದು. ಅದು ಮತ್ತೆ ಇಲ್ಲೆಲ್ಲ ಸ್ವಲ್ಪ ಏನೇನು ಧೂಳಾಗಿತ್ತು, ಕೊಳೆ ಆಗಿತ್ತು ಅಂತ ಅನ್ನಿಸ್ತಿತ್ತು. ಆ ಥರದ್ದೆಲ್ಲ ಬಟ್ಟೆಗಳ್ನು ಹಾಕ್ತಾ ಇದ್ದೆ ಅವತ್ತಿನ ದಿನ. ಫುಲ್ ಬರೀ ಅದೇ ಕೆಲಸನೇ ಆಯ್ತು. ಇದು ಎಲ್ಲ ಫುಲ್ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಇಷ್ಟು ಅದೊಂದು ಡ್ರಿಲ್ಲಿಂಗ್ ಮಾಡಿದ್ದಕ್ಕೆ ಎಷ್ಟು ಡಸ್ಟ್ ಆಯ್ತು ನೋಡಿ. ಎಲ್ಲ ಫುಲ್ಲು ಬರೀ ಕ್ಲೀನ್ ಮಾಡೋದೇ. ಒಟ್ಟು ಒಂದು ಮನೆ ಸೆಟ್ ಆಗೋವರೆಗೂನು ಕ್ಲೀನಿಂಗ್‌ದಂತೂ ತುಂಬಾನೇ ಇರುತ್ತೆ ಬಿಡಿ. ನಾನು ಆ್ಯಕ್ಚುಲಿ ಒಂದು ಮಿಸ್ಟೇಕ್ ಮಾಡ್ಕೊಂಡೆ. 4 ½ ಅವರ್ಸ್ ಅಲ್ಲ ಅದು ಆ್ಯಕ್ಚುಲಿ ಬೆಳಗ್ಗೆಯಿಂದ 4:35 ಏನೋ ಆಯಿತು ಅವರು ಎಲ್ಲ ಕಂಪ್ಲೀಟ್ ಎಸಿದು ಮುಗಿಸೋ ಅಷ್ಟರಲ್ಲಿ. ನಮ್ದಂತೂ ಟೋಟಲಿ ಫುಲ್ ಸಾಕಾಗಿತ್ತು. ಹೋಟೆಲಿಂದ ಏನೋ ಫುಡ್ ತರಿಸಿದ್ದು. ಸ್ವಲ್ಪ ಬಿಸಿ ಮಾಡಿ ಸಾರೆಲ್ಲ ತಣ್ಣಗಾಗಿತ್ತು. ಏನೋ ಬಿಸಿ ಮಾಡಿ ಕೊಡ್ತಾ ಇದ್ದೆ. ನೆಕ್ಸ್ಟ್ ಹಾಗೆ ಇಲ್ಲಿ PJC ಒಳಗಡೆನೆ ಎಲ್ಲ ಥಿಂಗ್ಸ್ ಸಿಗುತ್ತೆ. ಬಟ್ ನಮಗೆ ಬ್ಯಾಕ್ ಗೇಟಲ್ಲಿ ಆ ಸೈಡ್ ಹೊರಗಡೆ ಎಲ್ಲ ಏನು ಅಂಗಡಿಗಳಿದೆ ಅದೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಎಗ್‌ನೋ ಅಥವಾ ಟೊಮಾಟೋನೋ ಏನೋ ತರೋದಿತ್ತು. ಹಾಗೆ ಒಂದು ರೌಂಡ್ ಹೋದಾಗಾಗುತ್ತೆ ವಾಕ್ ಅಂತೇಳಿ ಹೋದ್ವಿ. ಹೋಗಿ ತಗೊಂಡು ಬಂದ್ವಿ. ಮೋಸ್ಟ್ಲಿ ಏನೋ ಒಟ್ಟು ಎಗ್ ಆರ್ ಟೊಮಾಟೊ ಅನಿಸುತ್ತೆ. ನೈಟ್ ವ್ಯೂ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಫಸ್ಟ್ ಟೈಮ್ ನೋಡ್ತಿದ್ವಲ್ವಾ ನಾವುನು. ಸೊ ಎಲ್ಲ ಕಡೆ ನೋಡಿಕೊಂಡು ಹಾಗೆ ಮನೆಗೆ ಬಂದ್ವಿ. You say you need your space, then pull me close. I read your silence, louder than most. One day you're warm, the next day you're cold. Got me second guessing what I already know. I give you love, but you ration yours. You open up just to close the door. I stay up late, trying to read your mind. I can't read your mind, but your love got rules that change all the time. Why are you always halfway in? Got me drowning when I know I could swim. If you love me, baby, say it with your chest. ನಿನ್ನೆ ನೈಟ್ PJC ಹೊರಗಡೆ ಹೋಗಿ ಬಂದ ನಂತರ ಮನೆಗೆ ಬಂದು ಸೋಫಾ ಕವರ್‌ಗಳನ್ನೆಲ್ಲ ಆವಾಗ್ಲೇನೆ ಹಾಕಿ ಇಟ್ಬಿಟ್ವಿ. ಅದು ಮಾರ್ನಿಂಗ್ ಕ್ಲಿಪ್ಪಿಂಗ್ಸ್ ನೋಡಿದ್ರಲ್ಲ ನೀವು ಅದು. ಹಾಗೇನೆ ಅವತ್ತಿನ ದಿನ ಎಲ್ಲ ಸುಮಾರು ಕೆಲಸಗಳು ಇತ್ತು ಮನೆಯಲ್ಲಿ. ಮಾಡಿಬಿಟ್ಟು ನೈಟ್ ಡಿನ್ನರ್‌ಗೆ ಅಂಥೇಳಿ ಇಲ್ಲಿ ಇದು ಸೀ ರೂಟ್ ಅಂತ ಈ ಹೋಟೆಲ್‌ಗೆ ಬಂದಿದ್ವಿ. ಇಲ್ಲಿ ಲೈವ್ ಸಾಂಗ್ಸ್ ನಡೀತಾ ಇತ್ತು. ಅವರು ಲೇಡಿ ತುಂಬ ಚೆನ್ನಾಗೆ ಸಾಂಗ್ಸ್ ಹೇಳ್ತಾ ಇದ್ರು. ಅವ್ರ ವಾಯ್ಸ್ ಅಂತೂ ಸೂಪರ್ ಆಗಿತ್ತು. ಇಲ್ಲಿ ಆ ಸಾಂಗ್ಸ್‌ನ ಫುಲ್ ಪ್ಲೇ ಮಾಡೋದಕ್ಕೆ ಆಗೋದಿಲ್ಲ. ಊಟ ಮಾಡಿಕೊಂಡು ಮೆಟ್ರೋನಲ್ಲಿ ಮನೆಗೆ ಹೋದ್ವಿ. ಇದಿಷ್ಟುನು ನಮ್ಮ ಮಂಗಳೂರು ಟು ಬ್ಯಾಂಗ್ಳೂರ್ ಜರ್ನಿ ನೋಡಿದ್ರಿ ನೀವು. ಮೂವಿಂಗ್ ಔಟ್ ವ್ಲಾಗ್ ನೋಡಿದ್ರಿ. ಇಷ್ಟು ದಿನ ಮಂಗಳೂರಿನ ವೀಡಿಯೋಸ್‌ಗಳನ್ನೆಲ್ಲ ನೋಡ್ತಿದ್ರಿ. ಇನ್ನು ಮುಂದೆ ಬೆಂಗಳೂರಿನ ನಮ್ಮ ಜರ್ನಿ ಹೇಗಿರುತ್ತೆ ಅನ್ನೋ ವೀಡಿಯೋಸ್‌ನ ನೋಡ್ತೀರಾ. ಇದುವರೆಗೂ ನನಗೆ ಯಾರೆಲ್ಲ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ. ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.